ನಮಸ್ಕಾರ. ಈ ಕಾಂಗ್ರೆಸ್, ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಮಗೆ ಒಂದು ರೀತಿ ಖಾತ್ರಿಯಾಗಿದೆ. ದೇಶದ ಆಸ್ತಿಗಳನ್ನೆಲ್ಲ ಅವರ ಸ್ವಂತ ಆಸ್ತಿ ಥರ ಕಳೆದ 13 ವರ್ಷದಲ್ಲಿ 12 ವರ್ಷದಲ್ಲಿ BJP ಮೋದಿ ಸರ್ಕಾರ ಮಾರಾಟ ಮಾಡ್ಕೊಂಡು ಬಂದರೆ, ಈಗ ರಾಜ್ಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ರಿಯಲ್ ಎಸ್ಟೇಟ್ ಗಲಾಟೆಗಳು ನೋಡ್ತಾ ಇದ್ದೀರಾ. ಬಿಡದಿ, ಆನೇಕಲ್ಲು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ, ಒಟ್ಟಿನಲ್ಲಿ ಏನು ಅಂತಂದರೆ ನಾವು ಗೆದ್ದು ಬಂದಿರೋದೇ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಅಂತ. ಜೊತೆಯಲ್ಲಿ ಇನ್ನೊಂದು ಹೊಡೆತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರಿಗೆ, ಎಸ್ಪೆಷಲಿ ರೈತರಿಗೆ ಕೊಡೋಕ್ಕೆ ಹೊರಟಿದೆ. ಏನು ಅಂತಂದರೆ ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣಕ್ಕೆ ಅಂತಂದರೆ ಯಾರಿಗೋ ಟಾಟಾ ಯಾರಿಗೋ ಅವ್ರಿಗೆ ಟಾಟಾ ಮಾಡಿ ಮಾರಾಟ ಮಾಡಿ ಕೈ ತೊಳ್ಕೊಂಡು, ಅಂದರೆ ಅಲ್ರಿ ಜನ BJP ಈ ಥರ ಮಾಡ್ತಾರೆ ಅಂತ ಕಾಂಗ್ರೆಸ್ ಓಟ್ ಹಾಕಿದ್ರೆ, ಕಾಂಗ್ರೆಸ್ ಅವರು ಅಷ್ಟೇ ರಾಜ್ಯದ ಆಸ್ತಿಗಳನ್ನು, ಸಾರ್ವಜನಿಕ ಆಸ್ತಿಗಳನ್ನು ಖಾಸಗೀಕರಣ ಮಾಡಿ ಕೈ ತೊಳ್ಕೊಂತೀವಿ ಅಂತಂದರೆ ಬರೀ ಓಟ್ ಹಾಕ್ಸ್ಕೊಂಡು ನಮ್ಮ ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕೆ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಅಪಾಯಿಂಟ್ ಮಾಡ್ಬೋದಲ್ಲ. ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು ಎಲ್ಲ ಖಾಸಗೀಕರಣ ಮಾಡಂಗಿದ್ರೆ BJP ಕಳೆದ 12-13 ವರ್ಷದಲ್ಲಿ ಏನೇನು ಖಾಸಗೀಕರಣ ಮಾಡ್ಕೊಂಬಂತು. ಈಗ ರಾಜ್ಯ ಸರ್ಕಾರ ವಿದ್ಯುತ್ ಕಂಪನಿಗಳನ್ನು ಖಾಸಗೀಕರಣ ಮಾಡಕ್ಕೆ ಹೊರಟಿದೆ. ಗೊತ್ತಿಲ್ಲ ಇದು ಎಲ್ಲೂ ಹೋಗಿ ನಿಲ್ಲುತ್ತೆ ಅಂತ. ಒಟ್ಟಿನಲ್ಲಿ ನೀವು ಓಟ್ಗಳು ಹಾಕೋ, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು, ಒಂದು ನಾಣ್ಯದ ಎರಡು ಮುಖಗಳು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಇವತ್ತು ಐ ಥಿಂಕ್ ಬೆಸ್ಕಾಂ, ಕರ್ನಾಟಕದ ಬೆಸ್ಕಾಂ ಉದ್ಯೋಗಿಗಳು ಇವತ್ತೊಂದು ಮೀಟಿಂಗ್ ಮಾಡಿ ಇದನ್ನ ವಿರೋಧಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ರಿಯಲ್ ಎಸ್ಟೇಟ್ ಮಾಡಿದೆ, ಇನ್ನೊಂದು ಕಡೆ ಈ ಖಾಸಗೀಕರಣಕ್ಕೆ ಕೈ ಇಟ್ಟಿರೋದು ಖಂಡಿತವಾಗಿ ಆಸ್ ಎ ಇಂಡಿವಿಜುವಲ್, ಆಸ್ ಎನ್ ಅಡ್ವೊಕೇಟ್, ಒಬ್ಬ ಪಕ್ಷದ ಮುಖ್ಯಸ್ಥನಾಗಿ, ಯಂಗ್ಸ್ಟಾರ್ ಪಕ್ಷದ ಮುಖ್ಯಸ್ಥನಾಗಿ DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋದೇನು ಅಂತಂದ್ರೆ, ಇದೇ ರೀತಿ ಬಿಜೆಪಿ ಏನು ಕೇಂದ್ರದಲ್ಲಿ ಮಾಡ್ಕೊಂಡು ಹೋಗ್ತಾ ಇದೆ ಅದನ್ನ ನೀವು ರಾಜ್ಯದಲ್ಲಿ ಮಾಡಿದ್ರೆ ನೆಕ್ಸ್ಟ್ ಟೈಮು ಕಾಂಗ್ರೆಸ್ 30 ಸೀಟ್ ಮೇಲೆ ಗೆಲ್ಲಬಾರ್ದು. ದಿಸ್ ಈಸ್ ವಾಟ್ ವಿ ವಾಂಟೆಡ್ ಟು ಟೆಲ್. ಏನಕ್ಕೆ ಅಂತಂದ್ರೆ, ಅಲ್ರಿ ವಿದ್ಯುತ್ ಕಂಪನಿಗಳನ್ನ ಟಾಟಾ ಅವ್ರಿಗೆ ಬಾರಾಕಿದ್ರೆ ಟಾಟಾ ಅವ್ರೇನು ಪುಕ್ಸಟೆ ಕೊಡ್ತಾರ? ಅಟ್ಲೀಸ್ಟ್ ಏನೋ ಒಂದು ವಾರ 15 ದಿವಸ ಬಿಲ್ ಕಟ್ಟಿಲ್ಲ ಅಂದ್ರೆ ಏನೋ ಅಟ್ಲೀಸ್ಟ್ ಸರ್ಕಾರ ತಡ್ಕಂತ ಬೇಸಿಕ್ ಕಮ್ಯುನಿಟೀಸ್ನ ನೀವು ಖಾಸಗೀಕರಣ ಮಾಡಿದ್ರೆ, ನೀರನ್ನ ಪ್ರೈವೇಟ್ ಅವ್ರಿಗೆ ಮಾರಾಕರೆ ನೀರು ಕೊಡ್ತಾರೆ ಅವ್ರು ನಮಗೆ, ಕರೆಂಟು, ನೀರು, ಅಟ್ಲೀಸ್ಟ್ ಬೇಸಿಕ್ ಥಿಂಗ್ಸ್ ಸರ್ಕಾರ ಮೇಂಟೈನ್ ಮಾಡೋ ಯೋಗ್ಯತೆ ಅಲ್ಲ. ಮತ್ತೆ ಇನ್ನೇನಕ್ಕೋಸ್ಕರ ಟ್ಯಾಕ್ಸ್ ಕಟ್ಟಬೇಕು? ಕೇಂದ್ರ ಸರ್ಕಾರ ಟ್ಯಾಕ್ಸ್ ಕಟ್ತೀವಿ, ರಾಜ್ಯ ಸರ್ಕಾರ ಟ್ಯಾಕ್ಸ್ ಕಟ್ತೀವಿ, ಇನ್ನೇನಕ್ಕೋಸ್ಕರ ನಾವು ಟ್ಯಾಕ್ಸ್ ಕಟ್ಟಬೇಕು? ಎಲ್ಲ ಖಾಸಗೀಕರಣ ಮಾಡಂಗಿದ್ರೆ ಲೆಟ್ ದ ಗೌರ್ಮೆಂಟ್ ಬಿ ಪ್ರೈವೇಟೈಸ್ಡ್. ಒಂದು ಕೆಲಸ ಮಾಡಿ, ಕೇಂದ್ರ ಸರ್ಕಾರನ ಪ್ರೈವೇಟೈಸ್ ಮಾಡಿಬಿಡಿ, ರಾಜ್ಯ ಸರ್ಕಾರನ ಪ್ರೈವೇಟೈಸ್ ಮಾಡಿಬಿಡಿ. ಸರ್ಕಾರ ಏನಕ್ಕೆ ಬೇಕು? ಸರ್ಕಾರ ನೀವ್ಯಾಕೆ ಡೆಮೋಕ್ರಸಿನಲ್ಲಿ ಗೆದ್ದು ನಿಲ್ಬೇಕು? ಅದನ್ನು ಕೂಡ ನೀವು ಪ್ರೈವೇಟೈಸ್ ಮಾಡಬಹುದಲ್ಲ. ಒಂದು ವಿಚಾರ ಆಯಿತು ಅಂತಂದ್ರೆ, ನಾಳೆಯಿಂದ ಕರ್ನಾಟಕದಲ್ಲಿ SIR, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಂದ್ರೆ, ಹಿಂದೆಲ್ಲ 21 ವರ್ಷಗಳ ಹಿಂದೆ ಈ ಒಂದು ಪ್ರತಿ ಚುನಾವಣೆಯಲ್ಲೂ ಸಹ ಮತದಾರ ಪಟ್ಟಿಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನೋದು ಒಂದು ರೀತಿ. ಬಟ್ ಇದಕ್ಕೆ ಬಿಜೆಪಿ ಈ ಒಂದು ರಿವಿಷನ್ಗೆ ಕೊಟ್ಟಂತ ವಿಚಾರ ಏನು ಅಂತಂದ್ರೆ, ಅಮಿತ್ ಶಾ ಅವ್ರು ಹೇಳಿದ್ದು 3D ಅಂತಂದ್ರೆ ಡಿಟೆಕ್ಟ್ ಫಾರಿನರ್ಸ್, ಡೆಲೀಟ್ ಫಾರಿನರ್ಸ್, ಡಿಪೋರ್ಟ್ ಫಾರಿನರ್ಸ್ ಅಂತ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದ್ರೆ, ಫ್ಯಾಂಟಾಸ್ಟಿಕ್. ಅಮಿತ್ ಶಾ ಅವರ ವಿಚಾರಗಳನ್ನ ನಾವು ಕೂಡ ಒಪ್ಕೊಂತೀವಿ. ಯಾರೇ ಒಬ್ಬ ವಿದೇಶಿಯವನು ನಮ್ಮ ರಾಜ್ಯದಲ್ಲೋ ಅಥವಾ ದೇಶದಲ್ಲಿ ಇದ್ರೆ ಅವರನ್ನ ಡಿಟೆಕ್ಟ್ ಮಾಡಿ ಡೆಲೀಟ್ ಮಾಡಿ ಡಿಪೋರ್ಟ್ ಮಾಡಿ ಅನ್ನೋದು. ಬಟ್ ನಿಜವಾದ ಸಂಗತಿ ನಾವು ಇದನ್ನ ಕೇಳ್ಬಿಟ್ಟ ಅಂತಂದ್ರೆ ಖಂಡಿತವಾಗಿ ಎಲ್ಲೋ ಒಂದು ಕಡೆ ನಮಗೆ ಅನುಮಾನ ಬರ್ತದೆ. ಬರೀ BJP ಅಧಿಕಾರಕ್ಕೋಸ್ಕರ ಈ SIR ಮಾಡ್ತಾ ಇದೆಯಾ ಅನ್ನೋದನ್ನು ಕೂಡ ನಮಗೆ ಡೌಟ್ ಆಗುತ್ತೆ. ಕಾರಣ ಯಾಕೆ ಅಂತಂದ್ರೆ, ಸ್ಪೈನ್ಲೆಸ್ ಕಾಂಗ್ರೆಸ್, ವಿರೋಧ ಪಕ್ಷ ಈ ಕಾಂಗ್ರೆಸ್ ಇದೆಯಲ್ಲ, ಅದಕ್ಕೆ ಒಂದು ಬೆನ್ನುಮೂಳೆನೇ ಇಲ್ಲ. ಖಂಡಿತ ಬೆನ್ನುಮೂಳೆ ಇಲ್ಲದಂತ ಈ ಕಾಂಗ್ರೆಸ್ ಇಂದ ಮುಂಚೆ ಚುನಾವಣಾ ಮುಖ್ಯ ಅಧಿಕಾರಿ, ಭಾರತದ ಚುನಾವಣಾ ಆಯೋಗದ ಮುಖ್ಯ ಅಧಿಕಾರಿಯನ್ನ ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು, ಸರ್ಕಾರದ ಪ್ರೈಮ್ ಮಿನಿಸ್ಟರ್, ವಿರೋಧ ಪಕ್ಷದ ನಾಯಕರಿದ್ರು. ಬಟ್ BJP ಏನ್ ಮಾಡ್ತು ಅಂತಂದ್ರೆ, ಈ ಒಂದು ಕಾನೂನಿಗೆ ತಿದ್ದುಪಡಿ ತಗೊಂಡ್ಬಂದು ಸುಪ್ರೀಂ ಕೋರ್ಟ್
ಮುಖ್ಯ ನ್ಯಾಯಾಧೀಶರು, ಪ್ರೈಮ್ ಮಿನಿಸ್ಟರ್ ಮತ್ತೆ ಕ್ಯಾಬಿನೆಟಿನ ಈ ಅಮೆಂಡ್ಮೆಂಟ್ ತಗೊಂಬಂದು ವಿರೋಧ ಪಕ್ಷವನ್ನು ಕಿತ್ತು ಬಿಸಾಕ್ತು. ಒಟ್ಟಿನಲ್ಲಿ ಭಾರತದಲ್ಲಿ ವಿರೋಧ ಪಕ್ಷ ಇದೆಯಾ ಅನ್ನೋದೇ ಡೌಟು. ಅಂಡ್ ಇದ್ರೂ ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪೈನ್ ಅನ್ನೋದಿಲ್ಲ. ದೇ ಲ್ಯಾಕ್ ಸ್ಪೈನ್. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. SIR ನಾಳೆ ಕರ್ನಾಟಕದಲ್ಲಿ ಆಗ್ತದೆ. ಇದಕ್ಕೆ ಮುಂಚೆ ಸುಮಾರು 12 ರಾಜ್ಯಗಳಲ್ಲಿ ಇದಾಗಿದೆ. ಬಿಹಾರಲ್ಲಿ ಆಗಿದೆ. ಬಿಹಾರಲ್ಲಿ 65 ಲಕ್ಷ ಮತದಾರರನ್ನ ಡೆಲೀಟ್ ಮಾಡಿದ್ದಾರೆ. UP-ನಲ್ಲಿ 2,04,00,000 ಡೆಲೀಟ್ ಮಾಡಿದೆ. ಆಮೇಲೆ ಡೋಂಟ್ ಪ್ರಿಸ್ಯೂಮ್, ಇವ್ರು ಯಾರು ಕೂಡ ಬಾಂಗ್ಲಾದೇಶಿ ಮತ್ತೆ ಪಾಕಿಸ್ತಾನಿ ಅಂತ ಪ್ರಿಸ್ಯೂಮ್ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೆ ಕಾರಣ ಕೊಡ್ತೀವಿ ನಾವು. ಅದಕ್ಕೆ ವೆಸ್ಟ್ ಬೆಂಗಾಲ್ ಅಲ್ಲಿ 90 ಲಕ್ಷ, ತಮಿಳುನಾಡಲ್ಲಿ 74 ಲಕ್ಷ, ರಾಜಸ್ಥಾನದಲ್ಲಿ 31 ಲಕ್ಷ, ಛತ್ತೀಸ್ಗಢದಲ್ಲಿ 27 ಲಕ್ಷ, ಕೇರಳದಲ್ಲಿ ಅತಿ ಕಡಿಮೆ 53,229, ಪಾಂಡಿಚೇರಿ 1 ಲಕ್ಷ, ಅಂಡಮಾನ್ ನಿಕೋಬಾರ್ 69 ಲಕ್ಷ, ಲಕ್ಷದ್ವೀಪ 57,000 ಲಕ್ಷದ್ವೀಪ, ಮತ್ತೆ ಮಧ್ಯಪ್ರದೇಶದಲ್ಲಿ 45 ಲಕ್ಷ, ಗೋವಾದಲ್ಲಿ 1.4 ಲಕ್ಷ ವೋಟರ್ಸ್ ಲಿಸ್ಟ್ಗಳನ್ನ ರಿವೈಸ್ ಮಾಡಿ ಡೆಲೀಟ್ ಮಾಡಾಕಿದ್ದಾರೆ. ಸೊ ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಬಿಜೆಪಿ ಹೇಳಿದ್ದು ಭಾರತದಲ್ಲಿ ಅಥವಾ ಕರ್ನಾಟಕ ಪ್ರದೇಶಗಳಲ್ಲಿ, ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು, ಪಾಕಿಸ್ತಾನದವರು, ಮುಸ್ಲಿಂಗಳು ವೋಟರ್ ಆಗಿ ಇಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಒಂದು ಸ್ಮಾಲ್ ರಿಸರ್ಚ್ ಬರೀ ಬಿಹಾರದ ಬಗ್ಗೆ ತಗೊಂಡ್ರೆ, ಬಿಹಾರದಲ್ಲಿ 65 ಲಕ್ಷ ಜನರ ವೋಟನ್ನ ಡೆಲೀಟ್ ಮಾಡಿದ್ದಾರೆ. ಅದರಲ್ಲಿ ಒಂದು ಪ್ರಶ್ನೆ, ಎಷ್ಟು ಜನ ಫಾರಿನರ್ಸ್ ಇದ್ರು, ಎಷ್ಟು ಜನ ಬೇರೆ ದೇಶದಿಂದ ಬಂದು ಇಲ್ಲಿ ವೋಟರ್ಸ್ ID ಮಾಡ್ಕೊಂಡಿದ್ದಾರೆ ಅಂತ ಒಂದು ಬಿಹಾರದ ಒಂದೇ ಒಂದು ಲೆಕ್ಕಾಚಾರ ತಗೊಂಡ್ರೆ ಕೇವಲ 200 ಫಾರಿನರ್ಸ್. 65 ಲಕ್ಷ ಡೆಲೀಟ್ ಆಗಿರೋದ್ರಲ್ಲಿ ಕೇವಲ 200 ಫಾರಿನರ್ಸ್. ಅದರಲ್ಲಿ 194 ನೇಪಾಳಿ ಹೆಣ್ಮಕ್ಳು. ಅಲ್ಲಿ ಬಿಹಾರಲ್ಲಿ ಹೆಂಗೆ ಅಂತ ಕತೆ ಅಂತಂದ್ರೆ, ಅಲ್ಲಿ ಈ ಒಂದು ನೇಪಾಳದ ಹೆಣ್ಣು ಮಕ್ಕಳನ್ನ ಅಲ್ಲಿ ಮದುವೆ ಆಗ್ತಾರೆ. 194 ನೇಪಾಳದ ಹೆಣ್ಮಕ್ಳು ಸೊಸೆಗಳು 6 ಜನ ಬಾಂಗ್ಲಾದೇಶಿಗೆ ಸಿಕ್ಕಾಕೊಂಡಿದ್ದಾರೆ. ಅಂದ್ರೆ 65 ಲಕ್ಷದಲ್ಲಿ ಕೇವಲ 6 ಜನ ಬಾಂಗ್ಲಾದೇಶಿಗಳಿಗೋಸ್ಕರ ಕೇವಲ 6 ಜನ ಬಾಂಗ್ಲಾದೇಶಿಗಳು ಸಿಕ್ಕಿದ್ದು. ಬೇರೆ ಕಡೆನೂ ಕೂಡ ಇದೇ ತರ. ಅಂದ್ರೆ ಬಿಜೆಪಿಯ ಅಜೆಂಡಾ ಏನಿದೆ ಅಲ್ರಿ, ನಾವುಗಳು ಓಟ್ ಹಾಕಿ ಬಿಜೆಪಿಗೆ ಅಧಿಕಾರ ಕೊಡೋದು, ನಾವುಗಳು ಓಟ್ ಹಾಕಿ ಕಾಂಗ್ರೆಸ್ಗೆ ಅಧಿಕಾರ ಕೊಡೋದು, ನಾವುಗಳು ಓಟ್ ಹಾಕಿ JDSಗೆ ಅಧಿಕಾರ ಕೊಡೋದು ಅಲ್ಲ ರೀ. ದ ಫಸ್ಟ್ ಎಲೆಕ್ಷನ್ ಕಮಿಷನರ್, ಭಾರತದ ಫಸ್ಟ್ ಎಲೆಕ್ಷನ್ ಕಮಿಷನರ್ ಸುಕುಮಾರ್ ಸೇನ್ ಅವರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವೋಟಿಂಗ್ ಅಧಿಕಾರ ಬೇಕು. ಡೆಫಿನೆಟ್ಲಿ ವಿ ಅಗ್ರಿ. ನಾವುಗಳು ಇವನ್ ಬಿಜೆಪಿ ಅವ್ರು ಹೇಳ್ತಾರಲ್ಲ, ಫಾರಿನರ್ಸ್ಗೆ ವೋಟ್ ಹಾಕ್ಬಾರ್ದು, 100% ಇದನ್ನ ಒಪ್ಕೊಳ್ತೀವಿ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಬಿಹಾರದಲ್ಲಿ ಸಿಕ್ಕಂತ 65 ಲಕ್ಷ ಜನರನ್ನ ಡೆಲೀಟ್ ಮಾಡಿದ್ದಾರೆ. ಅದರಲ್ಲಿ ಸಿಕ್ಕಂತದ್ದು 200 ಜನ ಫಾರಿನರ್ಸ್ ಅಂತಂದ್ರೆ, ಇವ್ರಿಗೆ ಸಿಕ್ಕಿರೋದು 200 ಜನ ವೋಟರ್ ID ಮಾಡಿಸ್ಕೊಂಡಿದ್ರು. ಅದರಲ್ಲಿ 194 ನೇಪಾಳಿ ಹೆಣ್ಣು ಮಕ್ಕಳು ಸೊಸೆಗಳು, ಆ ಬಿಹಾರದ ಸೊಸೆಗಳು, ಅವರು ಫಾರಿನರ್ಸ್ ಅಂತ ಇವ್ರ ಪ್ರಕಾರ. ಹಂಗೆ ಹೇಳಾಯ್ತು ಅಂತಂದ್ರೆ ಇವನ್ ಸೋನಿಯಾ ಗಾಂಧಿ ಅವರು ಕೂಡ ನಾವು ಅವರನ್ನ ಫಾರಿನರ್ ಅಂತ ಹೇಳ್ಬೇಕಾಗತ್ತೆ. ನಿಜವಾಗ್ಲೂ ಅದನ್ನ ಒಪ್ಕೊಳ್ಳೋದಾದ್ರೆ ಕಪಿಲ್ ಸಿಬಲ್ ಆಗಿರ್ಬೋದು, ದೇಶದ ಬಿಜೆಪಿ ಅದ್ವಾನಿ ಆಗಿರ್ಬೋದು, ಎಲ್ಲ ಪಾಕಿಸ್ತಾನದಿಂದ ನಡ್ಕೊಂಡ್ ಬಂದವ್ರೆ. ಬಟ್ ನಿಜವಾಗ್ಲೂ ಈ SIR ಅನ್ನೋ ವಿಚಾರವನ್ನ ಇಟ್ಕೊಂಡು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಜನರಿಗೆ ಕೊಡ್ತಾ ಇರುವಂತ ಹಿಂಸೆ ಇದೆಯಲ್ಲ, ಅಂದ್ರೆ ನಾವು ವೋಟ್ ಹಾಕಿ, ನಾವು ಟ್ಯಾಕ್ಸ್ ಕಟ್ಟಿ, ನಾವು ಅಧಿಕಾರ ಕೊಟ್ಟು ಇವ್ರ ಕೈಯಲ್ಲಿ ಮಾಡಿಸ್ಕೊಳ್ಳೋದಿದೆಯಲ್ಲ, ಇದು ನಿಜವಾಗ್ಲೂ ವಿರೋಧ ಪಡಿಸಬೇಕಾಗಿದೆ. ನಾಳೆ ಕರ್ನಾಟಕದಲ್ಲಿ SIR ಶುರುವಾಗುತ್ತೆ. ಖಂಡಿತವಾಗಿ ನಾವುಗಳು ಇದನ್ನ ರೆಸ್ಪೆಕ್ಟ್ ಮಾಡ್ತೀವಿ. 18 ವರ್ಷ ಆಗಿರೋರ್ನ ಇನ್ಕ್ಲೂಡ್ ಮಾಡೋದು, ಸತ್ತೋಗಿರೋರ್ನ ಡೆಲೀಟ್ ಮಾಡೋದು, ಅಕಸ್ಮಾತ್ ಅವ್ರ ಮನೆ ಖಾಲಿ ಮಾಡ್ಕೊಂಡೋಗಿರೋ ಡೆಲೀಟ್ ಮಾಡೋದು, ಅಕಸ್ಮಾತ್ ನಿಮ್ಗೆ ಫಾರಿನರ್ ಸಿಕ್ಕಿದ್ರ ಖಂಡಿತವಾಗಿ ಅವ್ರನ್ನ ಡಿಪೋರ್ಟ್ ಸಹ ಮಾಡಿ. ಬಟ್ ಆದರೆ ಅಜೆಂಡಾ ನೀವು ಹೇಳಿದ್ದು, ಇದೇ ಬಿಜೆಪಿ ಅಜೆಂಡಾ ಹೇಳಿದ್ದು, ದೇ ಆರ್ ಪರ್ಟಿಕ್ಯುಲರ್ಲಿ ಹ್ಯಾವಿಂಗ್ ದೇರ್ ವೋಟಿಂಗ್ ಟಾರ್ಗೆಟ್ಸ್. ಬಿಜೆಪಿ ಜ್ಞಾನೇಂದ್ರ ಕುಮಾರ್ ಅವರನ್ನ ಅಪಾಯಿಂಟ್ ಅವರೇ ಮಾಡಿರೋದು. ಒಬ್ಬ ಕ್ಯಾಬಿನೆಟ್ ಮಂತ್ರಿ ಜೊತೆನಲ್ಲಿ ಪ್ರೈಮ್ ಮಿನಿಸ್ಟರ್, ಸುಪ್ರೀಂ ಕೋರ್ಟ್. ಆಪೋಸಿಷನ್ ಸ್ಪೈನ್ಲೆಸ್. ಕಾಂಗ್ರೆಸ್ಗೆ ಸ್ಪೈನ್ ಅನ್ನೋದೇ ಇಲ್ಲ. ಓಕೆ, ಒಂದು ಕಡೆ ಬಿಜೆಪಿ ನಮ್ಮನ್ನ ಕಿತ್ತು ತಿಂದ್ರೆ, ಇನ್ನೊಂದು ಕಡೆ ಈ ಕಾಂಗ್ರೆಸ್ ನಮ್ಮನ್ನ ಕಿತ್ತು ತಿಂತಾ ಇದೆ. ಬಟ್ ಬಹು ಮುಖ್ಯವಾಗಿ ನೀವೇನಂತಂದ್ರೆ, ವೋಟರ್ ಲಿಸ್ಟ್ ಇಂದ ನಿಮ್ಮ ಹೆಸರು ಹೋಯ್ತು, ಡೆಲೀಟ್ ಆಯ್ತು ಅಂತಂದ್ರೆ ಎಲ್ಲಾ ಸ್ಕೀಮ್ಗಳಿಗೂ ಗುಮ್ಮ ಇಕ್ತಾರೆ. ಹಾಗಾಗಿ ನಿಮ್ಮ ವೋಟರ್ಸ್ ID ಈಗ ಹೆಂಗ್ ವಿಧಿ ಆಗ್ಬಿಟ್ಟಿದೆ ಅಂತಂದ್ರೆ,
ನಾವು ಇವುಗಳಿಗೆ ಅಧಿಕಾರ ಕೊಟ್ಟು ನಾವುಗಳೇ ಈ ವೋಟಿಂಗ್ ಅಧಿಕಾರವನ್ನ ಕಳ್ಕಣ ಮಟ್ಟಕ್ಕೆ ಬಂದು ನಿಂತಿದ್ದೀವಿ. ಹೇಳದ್ನಲ್ಲ, ಬಿಹಾರಲ್ಲಿ ಸಿಕ್ಕಿದ್ದು ಕೇವಲ 200 ಫಾರಿನರ್ಸ್, ಅದು 194 ನೇಪಾಳಿ ಹೆಣ್ಮಕ್ಳು, 6 ಜನ ಬಾಂಗ್ಲಾದೇಶಿಗಳು. ಅಲ್ರಿ, ಬಿಹಾರಲ್ಲಿ 6 ಜನ ಬಾಂಗ್ಲಾದೇಶಿಗಳಿಗೋಸ್ಕರ 65 ಲಕ್ಷ ಜನನ ಡೆಲೀಟ್ ಮಾಡಿದ್ದಾರೆ. ಪೂರ್ತಿ ಇಂಡಿಯಾದಲ್ಲಿ ಹೆಚ್ಚು ಕಡಿಮೆ 12 ರಾಜ್ಯಗಳಲ್ಲಿ 8 ಯೂನಿಯನ್ ಟೆರಿಟರೀಸ್ ಅಲ್ಲಿ SIR ಮುಗಿದಿದೆ. 6.5 ಕೋಟಿ ಜನರ ಹೆಸರನ್ನ ಡೆಲೀಟ್ ಮಾಡಿದ್ದಾರೆ. ಈಗ 6.5 ಕೋಟಿ ಜನರನ್ನ ಇವರು ಡಿಪಾರ್ಟ್ ಮಾಡ್ಬೇಕಲ್ವಾ? ಯಾವ ದೇಶಕ್ಕೆ ಡಿಪಾರ್ಟ್ ಮಾಡ್ತೀರಾ? ಅವ್ರು ಯಾರು ಕೂಡ ಬೇರೆ ದೇಶದವ್ರಲ್ಲ. ಆಮೇಲೆ ಅತಿ ಕಡಿಮೆ ಸಂಖ್ಯೆಯಲ್ಲಿ ಫಾರಿನರ್ಗಳು ಸಿಕ್ಕಿದ್ದಾರೆ ವೋಟರ್ಸ್ ಮಾಡ್ಕೊಂಡಿರೋರು. ಬಿಹಾರದಲ್ಲೇ ಕೇವಲ 200 ಫಾರಿನರ್ ಸಿಕ್ಕಿರೋದು. ಎಲ್ಲಾರು ಇವನ್ನ ವೆಸ್ಟ್ ಬೆಂಗಾಲ್ ಅಲ್ಲಿ ಕೋಟ್ಯಾಂತರ ಜನ ಅಥವಾ ಲಕ್ಷಾಂತರ ಜನ ಅಲ್ಲಿ ವೋಟರ್ಸ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ, ಇಲ್ಲಿವರೆಗೂ ಎಲೆಕ್ಷನ್ ಕಮಿಷನ್ ಎಷ್ಟು ಫಾರಿನರ್ ಸಿಕ್ಕಿದ್ದಾರೆ ಅದರ್ ದ್ಯಾನ್ ಬಿಹಾರ ಯಾವುದೇ ವಿಚಾರದಲ್ಲಿ ಬಾಯಿ ತೆಗಿತಾ ಇಲ್ಲ. ಹಾಗಾದ್ರೆ ಸುಳ್ಳು ಪ್ರಚಾರ ಮಾಡ್ತಾ ಇದ್ರ ನೀವೆಲ್ಲ. ಆಮೇಲೆ ಅಲ್ಲ ರೀ, ನಮ್ಮ ಓಟಿಂದ ಬರುವಂತ ಸರ್ಕಾರಗಳು ಗೆದ್ದು ಬಂದ ಮೇಲೆ ಈ ರೀತಿ ವೋಟರ್ ಪರಿಷ್ಕರಣೆ ಅನ್ನೋ ಹೆಸರಲ್ಲಿ ಫಾರಿನರ್ಗಳು, ಬಾಂಗ್ಲಾದೇಶಿಗಳು, ಪಾಕಿಸ್ತಾನಿಗಳು ಇಲ್ಲಿ ವೋಟರ್ ಮಾಡ್ತಾ ಇದಾರೆ ಅನ್ನೋ ಹೆಸರಲ್ಲಿ ನೀವುಗಳು ಮಾಡ್ತಾ ಇರುವಂತ ಕುತಂತ್ರ ತೋರಿಸ್ಬೇಕಲ್ವಾ? 6.5 ಕೋಟಿ ಜನ ನಿಮ್ಮನ್ನು ಡೆಲೀಟ್ ಮಾಡಿದಾರಲ್ಲ, 6.5 ಕೋಟಿ ಜನರು ಬಾಂಗ್ಲಾದೇಶಿಗಳ, ಪಾಕಿಸ್ತಾನಿಗಳ? ಖಂಡಿತ ಎಲ್ಲ ನಮ್ಮವರೇ. ಎಷ್ಟೋ ಜನ ಆದಿವಾಸಿಗಳಿರ್ತಾರೆ, ಎಷ್ಟೋ ಜನ ಫುಟ್ಪಾತ್ ಅಲ್ಲಿ ಮಲಗಿರ್ತಾರೆ, ಎಷ್ಟೋ ಜನಕ್ಕೆ ಮನೆನೇ ಇರಲ್ಲ, ಎಷ್ಟೋ ಜನಕ್ಕೆ ದಾಖಲೆನೇ ಇರಲ್ಲ. ಆಮೇಲೆ ದಾಖಲೆ ಇದ್ರು ಅವರ ಜೀವನದ ಪರಿಸ್ಥಿತಿ ಅವನ್ನೆಲ್ಲ ಕಳ್ಕೊಂಡಿರ್ತಾರೆ. ನೀನ್ ಅವನ್ನ ನಿನ್ನ ಹತ್ರ ದಾಖಲೆ ಇಲ್ಲ, ನೀನು ಏನೋ ಡೆಲೀಟ್ ಮಾಡ್ತೀನಿ ಅಂತಂದ್ರೆ, ಅಲ್ರಿ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ನಿಮ್ಮ ಹಕ್ಕುಗಳನ್ನ ಕಳ್ಕೊಳ್ಳೋ ಮಟ್ಟಕ್ಕೆ ಕೇಂದ್ರ ಸರ್ಕಾರ ತಂದಿದೆ, ರಾಜ್ಯ ಸರ್ಕಾರ, ಇವನ್ನ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಯಾರ್ಯಾರು ವೋಟರ್ ಲಿಸ್ಟ್ ಇಂದ ಕಳ್ಕೊಂತೀರೋ ನೀವೆಲ್ಲರ ಹೆಸರನ್ನು ಕೂಡ ಡೆಲೀಟ್ ಮಾಡ್ತೀವಿ ಅಂತ. ದಯಮಾಡಿ ಈ ವೋಟರ್ ಲಿಸ್ಟ್ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್. ಆ ವೋಟರ್ ಲಿಸ್ಟ್ ಇಂದ ಹೆಸರನ್ನ ಕಳ್ಕೊಳಕ್ ಹೋಗ್ಬೇಡಿ. ಖಂಡಿತವಾಗಿ ಬಿಜೆಪಿ ಅಜೆಂಡಾ ಪ್ರಕಾರ ಫಾರಿನರ್ಸ್ ಇದ್ರೆ ಅವ್ರನ್ನ ಡಿಟೆಕ್ಟ್ ಮಾಡ್ಲಿ, ಅವ್ರನ್ನ ಡೆಲೀಟ್ ಮಾಡ್ಲಿ, ಅವ್ರನ್ನ ಡಿಪಾರ್ಟ್ ಮಾಡ್ಲಿ. ಬಟ್ ಆ ಕೆಲಸ ಆಗ್ತಾ ಇಲ್ಲ. ಕೇವಲ 6 ಜನ ಬಿಹಾರಲ್ಲಿ ಸಿಕ್ಕಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟು ಜನ ಫಾರಿನರ್ಸ್ ಸಿಕ್ಕಿದ್ದಾರೆ. ಮಿಕ್ಕ ಎಲ್ಲರೂ ಕೂಡ ದಾಖಲೆಗಳು ಇಲ್ದಂತವ್ರು. ಒಬ್ಬರು ಅಲ್ರಿ, ಆದಿವಾಸಿಗಳು, ಕಾಡಲ್ಲಿರೋರು, ಫುಟ್ಪಾತ್ ಅಲ್ಲಿ ಮಲ್ಕೊಳೋರು, ಬಡವರು, ಮನೆನೇ ಇಲ್ದೋರು, ದಾಖಲೆನೇ ಇಲ್ದೋರು, ಈ ದೇಶದಲ್ಲಿ ನೀನು 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 ನಾಗರಿಕ ಅಲ್ಲ, ನಿನ್ಗೆ ವೋಟ್ ಮಾಡಕ್ ಅಧಿಕಾರ ಇಲ್ಲ ಅಂತಂದ್ರೆ ಅವರೆಲ್ಲ ಎಲ್ಲೋಗ್ಬೇಕು? ಅಂದ್ರೆ ಇವತ್ತು ಯಾವ ಮತದಾನವನ್ನ ಪ್ರತಿಯೊಬ್ಬರಿಗೂ ಕೊಟ್ಟಂತ ಸಂವಿಧಾನದಲ್ಲಿ ಇವತ್ತು ಈ ವಿಚಾರ ಇಟ್ಕೊಂಡು ಬಿಜೆಪಿ ಗೇಮ್ ಆಡ್ತಾ ಇದೆ. ಸ್ಪೈನ್ಲೆಸ್ ಕಾಂಗ್ರೆಸ್. ನಿಜವಾಗ್ಲೂ ಹೇಳ್ತೀನಿ, ಈ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪೈನ್ ಅನ್ನೋದೇ ಇಲ್ಲ ರೀ. ಖಂಡಿತವಾಗಿ ಇವತ್ತು ಈ ಬಿಜೆಪಿ ಉಚ್ಚಾಟ ಮೆರಿತಾ ಇದ್ರೆ, ಅಲ್ರಿ ಒಂದು ಕಡೆ ದೇಶದ ಆಸ್ತಿಗಳನ್ನೆಲ್ಲ ಮಾರಾಟ ಮಾಡ್ತಾರೆ, ಸಾಲ ಮಾಡಿರ್ತಾರೆ. ಇದು ಏನ್ ಗೊತ್ತಾ, CA NRC ಬದಲಾಗಿ 2020ರಲ್ಲಿ CA NRC ತಂದಿದ್ರಲ್ಲ, ಅದರ ಬದಲಾಗಿ ಇವಾಗ SIR ತಗೊಂಡ್ಬಂದು ಆ ಜ್ಞಾನೇಶ್ ಕುಮಾರ್ ಎಂಬ ವ್ಯಕ್ತಿ ಚುನಾವಣಾ ಅಧಿಕಾರಿಯನ್ನ ಬಳಸ್ಕೊಂಡು ಆತನನ್ನ ಬಿಜೆಪಿಯವರೇ ಅಪಾಯಿಂಟ್ ಮಾಡಿರೋದು. ಏನಕ್ಕೆ ಅಂತಂದ್ರೆ, ಪ್ರೈಮ್ ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್ ಒಬ್ಬ ಚುನಾವಣಾ ಅಧಿಕಾರಿನ ಅಪಾಯಿಂಟ್ ಮಾಡುವಂತ ತಿದ್ದುಪಡಿನ ತಗೊಂಬಂದು, ಕಾನೂನು ತಿದ್ದುಪಡಿ ತಗೊಂಬಂದು ಜ್ಞಾನೇಶ್ ಕುಮಾರ್ನ ಅಪಾಯಿಂಟ್ ಮಾಡಿ ಇಡೀ ದೇಶದಲ್ಲಿ ಈ ಒಂದು SIR ಅನ್ನೋ ಹೆಸರಲ್ಲಿ ಒಂದು ರೀತಿ ಭುಗಿಲೆದ್ದ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಫಾರಿನರ್ಸ್ ಇದ್ರೆ ಅವ್ರನ್ನ ಡಿಪೋರ್ಟ್ ಮಾಡಿ, ನಮ್ದು ಯಾವುದೇ ವಿರೋಧ ಇಲ್ಲ. ಆದ್ರೆ ದಾಖಲೆ ಇಲ್ಲದ ವ್ಯಕ್ತಿಗಳನ್ನ ಡೆಲೀಟ್ ಮಾಡಿ ಭಿಕ್ಷೆ ಬೇಡಿಸ್ತಿರಲ್ಲ, ಅವ್ರು ಅಪೀಲ್ ಹಾಕ್ಬೇಕಂತೆ, ಅದನ್ನ ಸ್ವೀಕಾರ ಮಾಡಿದ್ರೆ ಓಕೆ, ಇಲ್ಲ ಅಂತಂದ್ರೆ ನಿಮ್ಮ ವೋಟಿನ ಹಕ್ಕುಗಳನ್ನೇ ಕಳ್ಕೊಂತೀವಿ. ಅಲ್ಲರಿ, ಈ ದೇಶದಲ್ಲಿ ಸಾಮಾನ್ಯ ವ್ಯಕ್ತಿಗಳು ಸಹ ವೋಟ್ ಮಾಡುವಂತ ಅಧಿಕಾರ ಇದೆ. ನಮ್ಮ ವೋಟಿಂದ ಸರ್ಕಾರ ಆಗತ್ತೆ. ಅದೇ ವೋಟನ್ನ ಇವರು ಕಸಿದ್ಕೊಂತಾರೆ ಅಂತಂದ್ರೆ ಖಂಡಿತವಾಗಿ ಇವತ್ತು ನಾವು ಪ್ರಶ್ನೆ ಮಾಡ್ಬೇಕಾದ್ರೆ ಯಾರಿಗೂ ವೋಟ್ ಹಾಕಿದೀವಿ, ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ರೀತಿಯ ದೇಶದಲ್ಲಿ, ರಾಜ್ಯದಲ್ಲಿ ಮಾಫಿಯಾ ರಾಜಕಾರಣಿಗಳಿದ್ದಾರೆ. ಪದೇ ಹೇಳ್ತಾ ಇರ್ತೀನಿ, ದ ಮಾಫಿಯಾಸ್ ಆರ್ ರೂಲಿಂಗ್ ಇಂಡಿಯಾ, ದ ಮಾಫಿಯಾಸ್ ಆರ್ ರೂಲಿಂಗ್ ದ ಸ್ಟೇಟ್ ಅಂತ. 100% ಈ ಮಾಫಿಯಾಗಳನ್ನ ಮಟ್ಟ ಹಾಕದಿದ್ದು ನಿಮ್ಮ ಜೀವನ ಸರಿ ಹೋಗಲ್ಲ. ಬರೀ ಯಾವ್ದಾದ್ರು ಒಂದು ಸ್ಕೀಮ್ ತಗೊಂಡ್ಬಂದು ಪ್ರತಿ 6 ತಿಂಗಳಿಗೊಂದ್ಸತಿ ನಿಮ್ಮನ್ನ ಒಕ್ಕಲೆ ಬರ್ಸ್ತಾರೆ, ನಿಮ್ಮ ಜೀವನವನ್ನ ನಾಶ ಮಾಡ್ತಾರೆ. ಅಲ್ಲರಿ, ಇದೇ ದೇಶದ ಪ್ರಧಾನಿ ಎಜುಕೇಶನ್ ಏನ್ ಮಾಡಿದ್ದಾರೆ ಅಂತಂದ್ರೆ ಯಾರು ಕೇಳಬಾರ್ದು. ಈ ದೇಶದ ಪ್ರಧಾನಿ ಏನ್ ಎಜುಕೇಶನ್ ಮಾಡಿದಾರೆ ಅಂತ ಇದುವರೆಗೂ ಗೊತ್ತಿಲ್ಲ. ಈ PM ಕೇರ್ಸ್ಗೆ ಹಣ ಎಷ್ಟು ಬಂದಿದೆ ಅಂತಂದ್ರೆ ನಾವು ಅದಕ್ಕೆ ಲೆಕ್ಕಾಚಾರ ಕೊಡಲ್ಲ. ಅಲ್ರಿ, ಒಬ್ಬ ಪ್ರಧಾನಿ PM ಕೇರ್ಸ್ ಲೆಕ್ಕಾಚಾರ ಕೊಡಲ್ಲ. ಏನ್ ಎಜುಕೇಶನ್ ಓದಿದ್ದಾರೆ ಆ ಸರ್ಟಿಫಿಕೇಟ್ ನ ಡಿಸ್ಕ್ಲೋಸ್ ಮಾಡಲ್ಲ. ಓಕೆ, ಆಮೇಲೆ ಇವರು
ಏನು ಹೊಡಿಕೊಳ್ಳ RSS ಅಂತ ಏನ್ ಹೇಳ್ತೀವಿ, ಅದಕ್ಕೆ ದಾಖಲೆನೇ ಇಲ್ಲ. ಇವ್ರುಗಳು ಸರ್ಕಾರ ನಡೆಸೋರು ಯಾವ ದಾಖಲೆ ಇಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಇವ್ರುಗಳು ಕರೆಕ್ಟ್. ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿಯ ಹಕ್ಕನ್ನ, ಓಟಿನ ಹಕ್ಕನ್ನ ಕಿತ್ಕೊಂತ ಇರೋದು ನಿಜವಾಗ್ಲೂ ಒಂದು ದುರದೃಷ್ಟಕರ ಪರಿಸ್ಥಿತಿಗೆ ಭಾರತ ಬಂದು ನಿಂತಿದೆ. ನೀವೆಲ್ಲ ಎಚ್ಚರಿಕೆಯಿಂದ ಇರಿ. ನಾಳೆಯಿಂದ SIR ಆಗತ್ತೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಯಾರು ವೋಟಿಂಗ್ಸ್ ಕಳ್ಕೊಬಾರ್ದು. ಫಾರಿನರ್ಸ್ ಇದ್ರೆ ಅವ್ರನ್ನ ಕಿಕ್ಔಟ್ ಮಾಡ್ಲಿ, ನಮ್ಮದು ಯಾವುದು ವಿ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಬಟ್ ಆ ಫಾರಿನರ್ ಹೆಸರಲ್ಲಿ SIR ನ ಬಳಸಿ ವೋಟಿಂಗ್ ಬ್ಯಾಂಕ್ ಗಳನ್ನ ಗಟ್ಟಿ ಮಾಡ್ಕೊಂತಾರಂತ BJP ಆಗಿರ್ಬೋದು, ಅದನ್ನ ನೋಡ್ಕೊಂಡು ಕೂತ್ಕೊಂಡ್ರು ಸ್ಪೈನ್ಲೆಸ್ ಕಾಂಗ್ರೆಸ್ ಆಗಿರ್ಬೋದು. ನಿಜವಾಗ್ಲೂ ನೀವಿಬ್ರು ನಾಶ ಆಗಿದ್ದ ದಿವಸ ಈ ದೇಶ ಉದ್ಧಾರ ಆಗತ್ತೆ ಅಂತ ಹೇಳುತ್ತಾ ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.